ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರ ಮೊದಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋನತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಬರ್ರಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ನಿಮಗೆ ಎಲ್ಲ ರೀತಿ ಬ್ರೇಕ್ಫಾಸ್ಟ್ ಮಾಡಿ ತುಂಬ ಬೇಜಾರಾಗಿತ್ತು ಕೋರಿ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಚಪಾತಿ ರೊಟ್ಟಿ ನಿಮಗೆ ಬೇಜಾರಾಗಿತ್ತಂದ್ರೆ ಇವತ್ತಿನ ದಿವಸ ಗೋಧಿ ಹಿಟ್ಟಿನಿಂದ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅದನ್ನ ಯಾವ ರೀತಿ ಮಾಡೋದತ್ತ ಈ ವಿಡಿಯೋದಾಗ ವಿಷಯ ಮಾಡೋಣತ್ತ. ಬರ್ರಿ ಸ್ನೇಹಿತರೆ, ಗೋಧಿ ಹಿಟ್ಟಿನಿಂದ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋಣತ್ತ ಬರ್ರಿ ನೋಡೋಣ್ರಿ. ಸ್ನೇಹಿತರೆ, ಗೋಧಿ ಹಿಟ್ಟಿನಿಂದ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದತ್ತ ಇವತ್ತಿನ ವಿಡಿಯೋದಾಗ ವಿಷಯ ಮಾಡೋಣ ಸ್ನೇಹಿತರೆ. ಈ ನೋಡ್ರಿ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿನ್ರಿ. ಈ 2 ಕಪ್ ಗೋಧಿ ಹಿಟ್ಟಿನತಿ ಚಾನಿಗಿಲಿ ಪೂರ್ತಿ ಚಾಣಿಸ್ಕೊಂಡಿನಿ ಸ್ನೇಹಿತರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಈಗ ಅದಕ್ಕೆ ಅಜವಾನ ಹಾಕೋತೀನಿ ಸ್ನೇಹಿತರೆ. ಬಿಳಿ ಎಲ್ಲಿ ಹಾಕೋತೀನಿ ರೀ, 1 ಸ್ಪೂನ್ ಅಷ್ಟು ಬಿಳಿ ಎಳ್ಳು. ಜೀರಿಗೆ 1 ಸ್ಪೂನ್ ರೀ. ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆ ಸ್ವಲ್ಪ ಹಾಕೋತೀನಿ ರೀ. ಕಸೂರಿ ಮೆಂತಿ ಹಾಕೋತೀನಿ ಸ್ನೇಹಿತರೆ. ಅದನ್ನ ಕೈಲಿ ತಿಕ್ಕಿ ಹಾಕೋತೀನಿ ರೀ ಕಸೂರಿ ಮೆಂತಿ. ನಿಮಗೆ ಚಪಾತಿ ಮತ್ತು ಜೋಳ ರೊಟ್ಟಿ ತಿಂದು ಬೇಜಾರಾಗಿತ್ತು ತಗೋರಿ, ಈ ರೀತಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೋಬಹುದು. ಎಲ್ಲ ರೀತಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೀವು ಬೇಜಾರಾಗಿದ್ರು ಕೂಡ ಇದೇ ರೀತಿ ಮಾಡ್ಕೋಬಹುದು ಸ್ನೇಹಿತರೆ. ಗೋಧಿ ಹಿಟ್ಟಿನಿಂದ ಆರೋಗ್ಯಕರವಾದಂಥ ಅಡುಗೆ ಸ್ನೇಹಿತರೆ ಇದು ಬ್ರೇಕ್ಫಾಸ್ಟ್. ಕೆಂಪು ಮೆಣಸಿನಕಾಯಿ ಪುಡಿ ನೋಡಿ ಸ್ನೇಹಿತರೆ, ಇದು ಚಿಲ್ಲಿ ಫ್ಲ್ಯಾಕ್ಸ್ ಅಂತಾರೋ, ಅದನ್ನ ಹಾಕೊಳತ್ತಾ ಇದ್ದೀನಿ ಈಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ನೀರು ಹಾಕೊಟ್ಟು ಆ ಹಿಟ್ಟು ಪೂರ್ತಿ ಇದು ಮಾಡ್ಕೊತೀನಿ, ಕಳ್ಸ್ಕೊತೀನಿ ರೀ ಅದನ್ನೀಗ. ಚಪಾತಿ ಹಿಟ್ಟು ಹದದಾಗ ಏನೈತಿ ಇದನ್ನ ಪೂರ್ತಿ ಕಳ್ಸ್ಕೊತೀನಿ ಸ್ನೇಹಿತರೆ. ಸ್ವಲ್ಪ ನೀರು ಹಾಕೋತ ಕಳ್ಸ್ಕೊತ ಹೋಗ್ಬೇಕು. ಗೋಧಿ ಹಿಟ್ಟು ನೋಡ್ರಿ, ಚಪಾತಿ ಯಾವ ರೀತಿ ಮಾಡಬೇಕು ಆ ರೀತಿ ಪೂರ್ತಿ ಕಳ್ಸ್ಕೊಂಡಿನ್ರಿ. ಒಂದು 10 ನಿಮಿಷ ಈಗ ಬಿಡೋಣ್ರಿ ಈಗ ಸ್ವಲ್ಪ ಅದನ್ನೀಗ. ಸ್ನೇಹಿತರೆ, ಈಗ ಮುಂದೆ ಏನು ಮಾಡೋದಂದ್ರೆ ರೀ, ಈಗ ನೋಡ್ರಿ ಟೊಮೆಟೊ ರೀ, 1 ಟೊಮೆಟೊ ತೊಗೊಂಡಿನಿ, ಸಣ್ಣ ಹೊಡ್ಕೊಂಡ್ರಿ ಅದನ್ನು ಕೂಡ ಹಾಕೋತೀನಿ ಈಗ. ಟೊಮೆಟೊ ರೀ, ಗಜರಿ, ಕ್ಯಾರೆಟ್ ಸ್ನೇಹಿತರೆ ಅದನ್ನು ಕೂಡ ತುರ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ ರೀ. ಈಗ ಸೌತೆಕಾಯಿ ನೋಡಿ ಸ್ನೇಹಿತರೆ, ಅದನ್ನು ತುರ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ. 1 ಸೌತೆಕಾಯಿ ತೊಗೊಂಡಿನಿ ರೀ. ಉಳ್ಳಾಗಡ್ಡಿ, ಈರುಳ್ಳಿ ಸ್ನೇಹಿತರೆ 1 ಕಪ್, ಅದನ್ನು ಕೂಡ ಹಾಕೊಂಡಿನಿ. ಈಗ ಹಸಿ ಶುಂಠಿ ಸ್ನೇಹಿತರೆ, ಹಸಿ ಅಲ್ಲ ಅದನ್ನು ಕೂಡ ಹಾಕೊಂಡಿನಿ ರೀ. ಈಗ ಬೆಳ್ಳುಳ್ಳಿ ಸ್ನೇಹಿತರೆ ಸಣ್ಣಾಗಿ ಕಟ್ ಮಾಡ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ. ಈಗ ಸ್ನೇಹಿತರೆ ಕರಿಬೇವು ನೋಡಿ ಸ್ನೇಹಿತರೆ, ಕರಿಬೇವಿನ ಸೊಪ್ಪು ಸಣ್ಣ ಮುರಿದು ಹಾಕೊಂಡಿನಿ. ಕೊತ್ತಂಬರಿ ಸೊಪ್ಪು 1 ಕಪ್ ಅಷ್ಟು ಹಾಕೊಳತ್ತೀನಿ ಸ್ನೇಹಿತರೆ. ಚಿಲ್ಲಿ ಫ್ಲ್ಯಾಕ್ಸ್ ಸ್ನೇಹಿತರೆ, ರುಚಿಗೆ ತಕ್ಕಷ್ಟು ಉಪ್ಪು. ಜೀರಿಗೆ 1 ಸ್ಪೂನ, 1 ಟೀ ಸ್ಪೂನ್ ಜೀರಿಗೆ ಹಾಕೊಂಡೇನಿ ರೀ. ಈಗ ಅದನ್ನು ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಎಲ್ಲ ಪೂರ ಏನಂತಾರಲ್ಲ ಎಲ್ಲ ಪದಾರ್ಥಗಳು ಸಂಪೂರ್ಣ ಮಿಕ್ಸ್ ಹಾಕೋಬೇಕ್ರಿ, ಮಿಕ್ಸ್ ಆಗ್ಬೇಕ್ರಿ. ಆ ರೀತಿ ಮಿಕ್ಸ್ ಮಾಡ್ಕೊತೀನಿ ರೀ ಅದನ್ನೀಗ. ಸ್ನೇಹಿತರೆ ಕಡಲೆ ಹಿಟ್ಟು ಹಾಕೋತೀನಿ ನೋಡ್ರಿ, 2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೋತೀನಿ ರೀ. ಈಗ ಕಡಲೆ ಹಿಟ್ಟು ಹಾಕೊಂಡು ಅದು ಮಿಕ್ಸ್ ಮಾಡ್ಕೊತೀನಿ ರೀ. ಈಗ ಈ ಕಡಲೆ ಹಿಟ್ಟು ಅದಕ್ಕೆ ಹಾಕೊಳ್ಳೋದಂದ್ರೆ ಸ್ನೇಹಿತರೆ, ಒಳಗಡೆ ಉಳ್ಳಾಗಡ್ಡಿ ಹಾಕೊಂಡಿರ್ತೀರಿ, ಈರುಳ್ಳಿ ಹಾಕೊಂಡಿರ್ತಿರಲ್ಲ, ಈರುಳ್ಳಿ ಏನಂತಿ ಸ್ವಲ್ಪ ನೀರು ಬಿಡ್ತೈತಿ ರೀ. ನೀರು ಬಿಡೋದ್ರಿಂದ ಅದಕ್ಕೆ ಸ್ವಲ್ಪ ಬಾಂಡಿಂಗ್ ಆಗೋ ಸಂಬಂಧ ಏನಂತಿ ಕಡ್ಲಿ ಹಿಟ್ಟು ಹಾಕೊಳ್ಳೋದ್ರಿ. ಅವ ಏನಂತಿ ಕಡ್ಲಿ ಹಿಟ್ಟು ಸ್ವಲ್ಪ ನೀರನ್ನು ಹೀರ್ಕೊತೈತಿ, ಅದ್ರ ಸಂಬಂಧ ಕಡ್ಲಿ ಹಿಟ್ಟು ಹಾಕೊಳ್ಳೋ ಸ್ನೇಹಿತರೆ. ಈ ಉಳ್ಳಾಗಡ್ಡಿ ಈಗ ಎಲ್ಲ ರೀತಿ ತರಕಾರಿ ಹಾಕೊಂಡಿರಿ, ಉಳ್ಳಾಗಡ್ಡಿ ಹಾಕೊಂಡಿವಿ, ಮತ್ತು ಇದನ್ನ ಹಾಕೊಂಡಿವಿ ಅಂತ ಟೊಮೆಟೊ ಹಾಕೊಂಡಿವಿ, ಸೌತೆಕಾಯಿ ಹಾಕೊಂಡಿವಿ, ಗಜರಿ ಕ್ಯಾರೆಟ್ ಹಾಕೊಂಡಿವಿ. ಮತ್ತು ಸೌತೆಕಾಯಿ ನೀರು ಬಿಡ್ತೈತಿ, ಮತ್ತು ಗಜರಿಗೆ ಅದು ಕೂಡ ನೀರು ಬಿಡ್ತೈತಿ ರೀ. ಉಪ್ಪು ಹಾಕಿದಕ್ಕೆ ಎಲ್ಲ ಕೂಡ ನೀರು ಬಿಡ್ತೈತಲ್ಲ, ಅದ್ರ ಸಂಬಂಧ ಕಡ್ಲಿ ಹಿಟ್ಟು ಹಾಕೊಳ್ಳೋದ್ರಿ. ಈಗ ಸಂಪೂರ್ಣವಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಮತ್ತು ಇದಕ್ಕೇನಿದೆ ಬೇಕಾದ ತರಕಾರಿಗಳು ಹಾಕೋಬೋದು ನೀವು. ಇದನ್ನ ಹಾಕೋಬೇಕತ್ತೇನಿಲ್ಲ, ಅದನ್ನ ಹಾಕೋಬೇಕತ್ತೇನಿಲ್ಲ. ನಿಮ್ಮ ಮನೆಯಲ್ಲಿ ಯಾವುದೇ ಇದ್ದು ಕೂಡ ಹಾಕೊಂಡು ಮಾಡ್ಕೋಬೋದು ಸ್ನೇಹಿತರೆ. ಈಗ ಸ್ನೇಹಿತರೆ ಮೈದಾ ಹಿಟ್ಟು ಹಾಕೋತೀನಿ ನೋಡ್ರಿ, 2 ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಐತ್ರಿ. 1 ಸಣ್ಣ ಕಪ್ಪಲೆ ಮೈದಾ ಹಿಟ್ಟು ತೊಗೊಂಡಿನಿ. ಮೈದಾ ಹಿಟ್ಟು ನೀವು ಅವಾಯ್ಡ್ ಮಾಡ್ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬಹುದು. ಈಗ ಮೈದಾ ಹಿಟ್ಟಲೆ ನಾ ಏನು ಮಾಡ್ಕೊಳತ್ತೀನಿ ಅಂದ್ರೆ ರೀ, ಹೇಳ್ತೀನಿ ರೀ ನಾನು ನಿಮ್ಗೆ ಏನಂತ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿ ನೋಡ್ರಿ. ಚಿಲ್ಲಿ ಫ್ಲ್ಯಾಕ್ಸ್ ಹಾಕೋತೀನಿ ರೀ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಸ್ವಲ್ಪ ಮಿಕ್ಸ್ ಮಾಡೋಣ್ರಿ ಅದನ್ನು. ಈಗ ಕಳ್ಸ್ಕೊಳ್ರಿ ಅದನ್ನು, ಒಂದು ಸ್ವಲ್ಪ ನೀರು ಹಾಕೊಂಡು ಕಳ್ಸ್ಕೊಳ್ರಿ ಸ್ನೇಹಿತರೆ. ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನೀವು. ನಾನು ಮೈದಾ ಹಿಟ್ಟು ಯೂಸ್ ಮಾಡತ್ತೀನಿ, ನೀವು ಬೇಕಾದ್ರೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಗ ಇದನ್ನು ಸಂಪೂರ್ಣ ಮಿಕ್ಸ್ ಮಾಡ್ಕೊತೀನಿ. ಇದನ್ನ ಎದಕ್ಕೆ ಮಾಡ್ಕೊಳತ್ತೀನಿ ಎಂಬುದು ನಾನು ನಿಮ್ಗೆ ಮುಂದೆ ನಾನು ನಿಮ್ಗೆ ತೋರಿಸ್ತೀನಿ ರೀ, ಅವಾಗ ವಿವರಣೆ ಪಡ್ತೀನಿ ಅಂತ. ಇದನ್ನ ಮಾಡ್ಕೊಂಡೈತಿ, ಇದೊಂದು ಸ್ವಲ್ಪ ಸೈಡ್ ಇಡೋಣ್ರಿ. ಇದನ್ನು ನೋಡ್ರಿ, ಸಂಪೂರ್ಣ ಈ ರೀತಿ ಕಳ್ಸ್ಕೊಳ್ಳೋದು ಅದನ್ನು ನೋಡಿ ಸ್ನೇಹಿತರೆ. ಮೈದಾ ಹಿಟ್ಟಲ್ಲಿ ನೋಡ್ರಿ ಮಾಡ್ಕೊಂಡು ನೋಡ್ರಿ. ಈಗ ಅತಿ ಅಂತ ಗಟ್ಟಿನಲ್ಲ, ಹದವಾಗಿ ನೋಡ್ರಿ ಯಾವ ರೀತಿ ತಿಳಿಯಾಗಿ ಮಾಡ್ಕೊಂಡ್ವಿ. ಅತಿ ಅಳಕ್ಕೂ ಅಲ್ಲ, ಅತಿ ಅಂತ ಗಟ್ಟು ಅಲ್ಲ, ಮೀಡಿಯಮ್ ಸೈಜ್ ಮಾಡ್ಕೊಳ್ಳಿ ಸ್ನೇಹಿತರೆ.
ಈ ಮಾಡ್ಕೊಂಡಿದ್ದೇನೆ ಒಂದು ಸ್ವಲ್ಪ ಸೈಡ್ ಇರೋಣ್ರಿ. ಇದು ಎದಕ್ಕೆ ಉಪಯೋಗಿಸ್ತೀವಿ ಅಂಬುದು ನಾನು ನಿಮ್ಗೆ ಹೇಳ್ತೇನೆ ಆಮೇಲೆ. ನೋಡ್ರಿ ಈಗ 10 ನಿಮಿಷ ಆತ್ರೀಗ. ಆಗ ಚಪಾತಿ ಹಿಟ್ಟನ್ನು ಪೂರ್ತಿ ನಾದ್ಕೊಂಡಿದ್ರಲ್ಲ ಗೋಧಿ ಹಿಟ್ಟು, ನೋಡ್ರಿ ಈ ರೀತಿ ಆಗೈತಿ. ಈಗ ಚಪಾತಿ ಮಾಡ್ಕೊಂಡಿರ್ತಿರಲ್ಲ, ಈ ಎಣ್ಣೆ ಹಚ್ಕೊಂಡು ಚಪಾತಿ ಮಾಡ್ಕೊಂಡು ಸ್ನೇಹಿತರೆ. ಈಗ ಸ್ನೇಹಿತರೆ ಈ ರೀತಿ ಉಂಡಿ ಮಾಡ್ಕೊಂಡು ನೋಡ್ರಿ, ಅದು ಗೋಧಿ ಹಿಟ್ಟು ಇರ್ತಿರಲ್ಲ ಈ ರೀತಿ ಉಂಡಿ ಮಾಡ್ಕೊಂಡಿನಿ. ಈಗ ಚಪಾತಿ ಟೈಪ ಅದನ್ನ ಪೂರ್ತಿ ನಡ್ಸ್ಕೊಳ್ಳೋದ್ರಿ. ಈಗ ಯಾವ ರೀತಿ ನಡ್ಸ್ಕೊಳ್ಳೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ನಡ್ಸಾಕ ನಮಗೆ ಏನು ಬೇಕ್ರಿ, ಮುಖ್ಯವಾಗಿ ನಟ್ಟುಣಿಕೆ ಮಣಿ ಬೇಕ್ರಿ. ನಟ್ಟುಣಿಕೆ ಮಣಿ ಇದ್ರೆ ಅದು ಪೂರ್ತಿ ನಟಿಸ್ಬೋದ್ರಿ. ಈ ರೀತಿ ಕೆಳಗಡೆ ಹಿಟ್ಟು ಹಾಕೊಂಡು ನೋಡ್ರಿ, ನಟ್ಟುಣಿಕೆ ಮಣಿಯಲ್ಲಿ ಒಂದು ಕಡೆ ಎರಡು ಕಡೆ ಈ ರೀತಿ ಪೂರ್ತಿ ನಡ್ಸ್ಕೊಳ್ಳೋದು ಸ್ನೇಹಿತರೆ. ಚಪಾತಿ ಯಾವ ರೀತಿ ಮಾಡ್ತೀರಿ ಅದೇ ರೀತಿ ಕೂಡ ನೀವು ಮಾಡ್ಕೊಳ್ಳೋದು. ಇದನ್ನು ನೋಡ್ರಿ. ಈಗ ಮತ್ತೆ ಒಳಸೋದು, ಮತ್ತೊಂದು ಕಡೆ ಇದು ಮಾಡೋದು, ಕೆಳಗಡೆ ಮತ್ತೆ ಹಿಟ್ಟು ಹಚ್ಚೋದ್ರಿ. ಇದು ಕೆಳಗಡೆ ಯಾಕೆ ಹಿಟ್ಟು ಹಚ್ಚೋದಂದ್ರೆ ರೀ, ಕೆಳಗೆ ಹತ್ಕೋಬಾರತ್ತಂದು ಹಚ್ಚೋದ್ರಿ ಹಿಟ್ಟು. ಅದನ್ನು ನೋಡ್ರಿ. ಈಗ ಇದೇ ರೀತಿ ಚಪಾತಿ ಮಾಡ್ಕೊತೀನಿ ಪೂರ್ತಿ. ಈಗ ಸ್ನೇಹಿತರೆ ನೋಡ್ರಿ, ಗೋಧಿ ಹಿಟ್ಟು ಪೂರ್ತಿ ನಡ್ಸ್ಕೊಂಡಿನ್ರಿ. ಈಗ ಚಪಾತಿ ಯಾವ ರೀತಿ ಮಾಡ್ಕೋ ಅದೇ ರೀತಿ ಮಾಡ್ಕೊಂಡಿನಿ. ಈಗ ಇದೇ ರೀತಿ ಒಟ್ಟು ಉಂಡಿ ಮಾಡ್ಕೊಂಡ್ರಲ್ಲ, ಆ ಒಟ್ಟು ಪೂರ್ತಿ ಏನಂತಿ ಇದೇ ರೀತಿ ನಡ್ಸ್ಕೊತೀನಿ ಸ್ನೇಹಿತರೆ. ನಡ್ಸ್ಕೊಂಡು ನಾನು ನಿಮಗೆ ಆಮೇಲೆ ಸಿಗ್ತೀನಿ ರೀ ಸ್ನೇಹಿತರೆ. ಈಗ ಚಪಾತಿ ಹಿಟ್ಟು ಪೂರ್ತಿ ಏನೈತಿ, ಚಪಾತಿ ಎಲ್ಲ ಪೂರ ನಾವು ಇದು ಮಾಡ್ಕೊಂಡಿನ್ರಿ, ನಾದ್ಕೊಂಡಿನ್ರಿ. ಈಗ ನಟ್ಟುಣಿಕಿಂದ ಈ ನೋಡ್ರಿ ಈ ಎಣ್ಣೆ ಹಚ್ಕೊಳತ್ತಿ ನೋಡಿ ಸ್ನೇಹಿತರೆ. ಚಾಣಿಗೆ ಇತ್ತಿರಲ್ಲ, ತೂತಿದಂತ ಇದನ್ನ ಚಾಣಿಗೆ ಇತ್ತಿರಲ್ಲ, ಅದಕ್ಕೆ ಎಣ್ಣೆ ಹಚ್ಕೊಳತ್ತೀನಿ. ಈಗ ನೋಡ್ರಿ ಆ ಚಪಾತಿ ಹಿಟ್ಟನ್ನು ಪೂರ್ತಿ ನಾದ್ಕೊಂಡಿನ್ರಲ್ಲ, ಒಂದು ಹಾಕೋತೀನಿ. ಈಗ ನೋಡ್ರಿ ಅದು ತರಕಾರಿ ಮಿಕ್ಸರ್ ಮಾಡ್ಕೊಂಡಿರಲ್ಲ ಅದನ್ನ ಹಾಕೋತೀನಿ ನೋಡ್ರಿ ಮೇಲ್ಗಡೆ. ಅದು ಸೆಂಟ್ರಲ್ಲಾಗ ಹಾಕೋಬೇಕು ಸ್ನೇಹಿತರೆ. ಅದನ್ನು ನಡ್ಬರ್ಕ ಹಾಕೋಬೇಕ್ರಿ, ನಡ್ಬರ್ಕ ಈ ರೀತಿ ಅದು ಪೂರ್ತಿ ತರಕಾರಿಗಳನ್ನು ಹಾಕೋತೀನಿ ರೀ ಮಿಕ್ಸ್ ಮಾಡ್ಕೊಂಡಿದ್ದು ಅದರೊಳಗಡೆ. ಈಗ ನೋಡ್ರಿ ಅದು ಪೂರ್ತಿ ತರಕಾರಿ ಮಿಕ್ಸ್ ಹಾಕೊಂಡಿನ್ರಲ್ಲ, ಈ ಮ್ಯಾಗಡೆ ಸೀಜ್ ಹಾಕೋತೀನಿ ನೋಡ್ರಿ. ಈಗ ಮಾರ್ಕೆಟಿಂದ ತಂದಾತ ಸೀಜ್ ಹಾಕೊಳಕತ್ತೀನಿ. ಈಗ ನೋಡ್ರಿ ಅದ್ರ ಮ್ಯಾಗ ಏನೈತಿ ಮತ್ತೊಂದು ಚಪಾತಿ ಮಾಡ್ಕೊಂಡಿನ್ರ, ಚಪಾತಿನ ಹಾಕೊಂಡಿನಿ, ಅದನ್ನ ಕೂಡ ಹಾಕೋತೀನಿ ಅಂತ ಈ ರೀತಿ ಮೇಲ್ಗಡೆ ಹಾಕೊಳ್ಳೋ ಸ್ನೇಹಿತರೆ. ಮತ್ತು ಅದ್ರ ಮ್ಯಾಗ ಏನೈತಿ ಮತ್ತು ತರಕಾರಿ ಮಾಡ್ಕೊಂಡಿರಲ್ಲ, ಆ ತರಕಾರಿಗಳನ್ನ ಹಾಕೊಳ್ಳೋದು ಮ್ಯಾಗಡೆ ಸ್ನೇಹಿತರೆ. ಈಗ ಕೆಳಗಡೆ ಹೆಂಗೆ ಹಾಕೊಂಡಿರಲ್ಲ ಅದೇ ರೀತಿ ಹಾಕೊಳ್ಳೋದ್ರಿ ಈಗ ಮೇಲ್ಗಡೆ ಕೂಡ. ಈಗ ನೋಡ್ರಿ ತರಕಾರಿ ಕೆಳಗಡೆ ಹಾಕೊಂಡಿನ್ರಲ್ಲ ಅದೇ ರೀತಿ ಮೇಲ್ಗಡೆ ಕೂಡ ಹಾಕೊಂಡಿನಿ. ಮತ್ತು ನೋಡ್ರಿ ಮಾರ್ಕೆಟಿಂದ ತಂದಂಥ ಸೀಜ್ ಹಾಕೋತೀನಿ ನೋಡ್ರಿ. ಮತ್ತೀಗ ಈ ರೀತಿ ಕಟ್ ಪೀಸ್ ಮಾಡಿ ಹಾಕೊಳ್ಳೋದ್ರ ಅದನ್ನು ಇದೇ ರೀತಿ ಏನೈತಿರಲ್ಲ, ಚಪಾತಿ ಏನೈತಿರಲ್ಲ ಇದೇ ರೀತಿ ಒಟ್ಟು ಏನು ಮಾಡ್ಕೊಂಡಿನ್ರ ಪೂರ್ತಿ ಹಿಟ್ಟೆಲ್ಲ ನಾದ್ಕೊಂಡಿನ್ರಲ್ಲ ಇದೇ ರೀತಿ ಹಾಕೋತೀನಿ ನೋಡ್ರಿ. ಒಟ್ಟು ಅದೇ ರೀತಿ ಮಾಡ್ಕೊತೀನಿ ರೀ. ಈಗ 5 ಚಪಾತಿ ಮಾಡ್ಕೊಂಡಿವ್ರಿ. 5 ಚಪಾತಿ ಗೋಧಿ ಹಿಟ್ಟು ಪೂರ್ತಿ ನಾದ್ಕೊಂಡಿರಲ್ಲ ಈ ರೀತಿ ಸಂಪೂರ್ಣ ಎಲ್ಲ ಕೂಡ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಈಗ ಮುಂದೆ ಏನು ಮಾಡೋದು ನಾನು ಹೇಳ್ತೇನೆ ರೀ. ಈಗ ಸ್ನೇಹಿತರೊಳಗೆ ಬರ್ಸನ್ ಮ್ಯಾಗ ಈ ರೀತಿ ನೀರು ಕುದಿಯಾಕ ಇಟ್ಟೇನ್ರಿ. ಈಗ ನೋಡ್ರಿ ಅದೇನು ಇಟ್ಟಿರಲ್ಲ, ಚಾಣಿಗೆ ಮ್ಯಾಗ ಇಟ್ಟಿರಲ್ಲ, ಚಪಾತಿ ಹಿಟ್ಟು ಚಪಾತಿ ಪೂರ್ತಿ ನಾದ್ಕೊಂಡಿರಲ್ಲ ಅದರ ಪೂರ್ತಿ ಮಿಕ್ಸ್ ಪದಾರ್ಥ ಈ ರೀತಿ ಉಗಿದ ಮ್ಯಾಗ ಇಟ್ಕೊಂಡು ಉಗಿದ ಮ್ಯಾಗ ಏನೈತಿ ಒಂದು 5 ನಿಮಿಷ ಬೇಯಿಸೋದ್ರಿ ಸ್ನೇಹಿತರೆ. ಈಗ 10 ನಿಮಿಷ ಆತ್ರೀಗ ಉಗಿದ ಮ್ಯಾಗ ಆಗಿರ್ತೈತಿ. ಈಗ ತೆಗಿತಿ ನೋಡ್ರಿ. ಈಗ ವಾವ್ ನೋಡಿ ಸ್ನೇಹಿತರೆ ಈ ರೀತಿ ಆಗೈತಿ. ಈಗ ಒಂದು ಸ್ವಲ್ಪ ಸುಡಾಕತ್ತಿರೈತಿ, ಅದಕ್ಕೆ ಅದು ಪೂರ್ತಿ ತೆಗೆದ್ಬೇಕು ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ನೋಡಿ ಸ್ನೇಹಿತರೆ ಈ ರೀತಿ ಆಗೈತಿ. ಈಗ ಇದನ್ನೀಗ ಒಂದು 5 ನಿಮಿಷ ಆರಾಕ್ ಬಿಡೋಣ್ರಿ. ಆರ್ಬೇಕೀಗ ಒಂದು 5 ನಿಮಿಷ ಆರಾಕ್ ಬಿಡೋಣ್ರಿ. ಈಗ ಸ್ನೇಹಿತರೆ ಒಂದು ಪ್ಲೇಟಿಗೆ ತಕ್ಕೊಡಿ ನೋಡ್ರಿ. ಈಗ ಅದನ್ನು ಕಟ್ ಮಾಡ್ಕೊಳ್ಳ್ರಿ. ಇದು ಯಾವ ರೀತಿ ಕಟ್ ಮಾಡ್ಕೊಳ್ಳೋದಂದ್ರೆ ಈ ನೋಡ್ರಿ ಒಂದು ಸೈಡ್ ಏನೈತಿ ಒಂದು ಕಡೆ ಈ ರೀತಿ ಕಟ್ ಮಾಡ್ಕೊಳ್ಳೋದು. ಪಿಜ್ಜಾ ಕಟ್ರಲ್ಲೂ ಕೂಡ ನೀವು ಮಾಡ್ಕೋಬೋದು ಸ್ನೇಹಿತರೆ. ಪಿಜ್ಜಾ ಯಾವ ರೀತಿ ಕಟ್ ಮಾಡ್ತಾರೋ ಅದೇ ರೀತಿ ನೀವು ಮಾಡ್ಕೋಬೋದು. ನಾವು ಚಾಕುಲೆ ಮಾಡ್ಕೊಳತ್ತೀವಿ, ನೀವು ಬೇಕಾದ್ರೆ ಪಿಜ್ಜಾ ಕಟ್ರಲ್ಲೇ ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿ ಕಟ್ ಮಾಡ್ಕೊಳ್ಳು ಸ್ನೇಹಿತರೆ. ನೋಡ್ರಿ ಈ ರೀತಿ ಕಟ್ ಮಾಡ್ಕೊಂಡ್ವಿ. ಈ ರೀತಿ ಒಳಗಡೆ ನೋಡ್ರಿ ವಾವ್ ದಟ್ಸ್ ನೈಸ್ ಸೂಪರ್ ಆಗಿ ಬಂದತ್ರ ಸ್ನೇಹಿತರೆ. ನೋಡ್ರಿ ಈಗ ಮುಂದೆ ಏನು ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ ರೀ. ಈಗ ಬರ್ಸನ್ ಮ್ಯಾಗ ಎಣ್ಣೆ ಕಾಯ್ಕಿಟ್ಟು ನೋಡಿ ಸ್ನೇಹಿತರೆ, ಅಡಿಗೆ ಎಣ್ಣೆ. ಈಗ ನೋಡ್ರಿ ಅದನ್ನ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನೀಗ ಮೈದಾ ಹಿಟ್ಟಿದ ಏನಿರ್ತಿರಲ್ಲ ಮೈದಾ ಹಿಟ್ಟೊಳಗೆ ಈ ರೀತಿ ಎದ್ದದ್ರಿ. ಮೈದಾ ಹಿಟ್ಟು ಮಾಡ್ಕೊಂಡಿರೋ ಸ್ನೇಹಿತರೆ ಎದ್ದಿ ಅದ್ರೊಳಗೆ ಬಿಡೋದ್ರಿ. ಈ ರೀತಿ ಕಾದ ಎಣ್ಣೆ ಒಳಗೆ ಬಿಡೋದು ಸ್ನೇಹಿತರೆ. ವಾವ್ ನೋಡ್ರಿ ಒಂದು ಸೈಡ್ ಕರೆದ ಬಳಿಕ ಅದನ್ನ ಸ್ವಲ್ಪ ತಿರುವು ಹಾಕೋದು ಸ್ನೇಹಿತರೆ. ಅದನ್ನ ನೋಡಿ ನೈಸ್ ಆಗಿ ಅದು ಪೂರ್ತಿ ಕರಿಬೇಕ್ರಿ. ಅದು
ಆ ಮೈದಾ ಹಿಟ್ಟು ಮಾಡ್ಕೊಂಡು ಸ್ನೇಹಿತರೆ ಅದು ಎದಕ್ಕೆ ಮಾಡ್ಕೊಂಡು ಈಗ ನಿಮಗೆ ಎಂತ ಗೊತ್ತಾಗಿರ್ಬೇಕನ್ನ ಒಂದು ಸೈಡ್ ಈಗ ಆಗೈತ್ರಿ. ಈಗ ಮತ್ತೆ ತಿರುಗಿ ಹಾಕೊಂಡ್ರಿ. ಈಗ ಒಂದು ಸೈಡ್ ಅಂತ ಬೇಯ್ದ ಬಳಿಕ ಮತ್ತೊಂದು ಸೈಡ್ ತಿರುಗಿ ಹಾಕೋಬೇಕು. ಒಂದು ಸ್ವಲ್ಪ ಕೆಂಪಗಾಗಬೇಕು, ಭಾಳ ಕೆಂಪು ಮಾಡ್ಕೋಬೇಡ್ರಿ, ಒಂದು ಸ್ವಲ್ಪ ನೋಡ್ಕೊಂಡು ಕೆಂಪು ಮಾಡ್ಕೋರಿ. ನೋಡ್ರಿ ವಾವ್ ಸೂಪರ್ ಆಯ್ತು ಸ್ನೇಹಿತರೆ. ಈಗ ತೆಗಿತಿ ನೋಡ್ರಿ ಈಗ ಒಂದು ಪ್ಲೇಟಿಗೆ. ನೋಡಿ ಸ್ನೇಹಿತರೆ ಅದೇ ರೀತಿ ಇನ್ನೊಂದು ಮಾಡ್ಕೊಳತ್ತೀನಿ ನೋಡ್ರಿ. ಈಗ ಸೇಮ ಮೈದಾ ಹಿಟ್ಟಿಂದ ಏನಿದಿತ್ತಲ್ಲ ಮಿಕ್ಸಿಂಗ್ ಒಳಗೆ ಅದನ್ನ ಎದ್ದಿ ಅದ್ರ ಬಿಡುದ್ರಿ. ಸ್ನೇಹಿತರೆ ನೋಡ್ರಿ ಆಗೈತೆ ನೋಡ್ರಿ. ಒಂದು ಪ್ಲೇಟಿಗೆ ತಕ್ಕೋತೀನಿ. ಇದೇ ರೀತಿ ಒಟ್ಟು ಪೂರ್ತಿ ಕರ್ಕೋತೀನಿ ರೀ ಸ್ನೇಹಿತರೆ. ನೋಡ್ರಿ ಈಗ ಗೋಧಿ ಹಿಟ್ಟಿನಿಂದ ಬ್ರೇಕ್ಫಾಸ್ಟ್ ತಯಾರಾಗಿತ್ತು ನೋಡ್ರಿ. ರೆಸಿಪಿ ಬ್ರೇಕ್ಫಾಸ್ಟ್ ರೆಸಿಪಿ. ಇದಕ್ಕೆ ಹೆಸರು ನೀವೇ ಕೊಡ್ಬೇಕ್ರಿ. ಇದಕ್ಕೇನು ಹೆಸರು ಕೊಡ್ಬೇಕಂತ ಏನಂತಾರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದಕ್ಕೆ ನೀವೊಂದು ಹೆಸರು ಕೊಡ್ರಿ. ವಾವ್ ಸೂಪರ್ ಆಗೈತಿ, ನೈಸ್ ಆಗೈತಿ ನೋಡಿ ಸ್ನೇಹಿತರೆ. ಈ ರೀತಿ ಗೋಧಿ ಹಿಟ್ಟಿನಿಂದ ಈ ರೀತಿ ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ರಂದ್ರೆ ಎಲ್ಲರಿಗೂ ಇಷ್ಟ ಆಕತಿ. ಎಲ್ರಿಗೂ ಇಷ್ಟ ಆಗಿ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ನೋಡ್ರಿ ವಾವ್ ಸೂಪರ್ ಆಗಿ ನೋಡಿ ಸ್ನೇಹಿತರೆ. ಈಗ ಸ್ನೇಹಿತರೆ ಇದ್ರ ಮ್ಯಾಗ ಏನೈತಿ ಸ್ವಲ್ಪ ಟೊಮೆಟೊ ಸಾಸ್ ಹಾಕೋತೀನಿ ನೋಡ್ರಿ. ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಸ್ನೇಹಿತರೆ. ನೋಡ್ರಿ ಈ ರೀತಿ ಟೊಮೆಟೊ ಸಾಸ್ ಹಾಕೋತೀನಂತ. ಈಗ ಮೇಲ್ಗಡೆ ಚಾಟ್ ಮಸಾಲ ಸ್ನೇಹಿತರೆ, ಮೇಲ್ಗಡೆ ಉದುರಿಸ್ತೀನಿ ರೀ ಚಾಟ್ ಮಸಾಲ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಲ್ಲೆಲ್ಲಿ ಸ್ವಲ್ಪ ಹಾಕೋತೀನಿ ರೀ. ವಾವ್ ನೋಡಿ ಸ್ನೇಹಿತರೆ ಗೋಧಿ ಹಿಟ್ಟಿನಿಂದ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗೈತಿ. ಇದಕ್ಕೆ ನೀವು ಹೆಸರು ಕೊಡ್ರಿ, ಏನು ಹೆಸರು ಕೊಡ್ತೀರಿ ಕೊಡ್ರಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋನಂತೆ ಆತ್ಮೀಯ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಈಗ ಮತ್ತೊಂದು ವಿಡಿಯೋಂದಿಗೆ ನಾನು ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.